ಹಾಯ್ ಸ್ನೇಹಿತರೆ, ಇವತ್ತು ನಿಂಬೆಹಣ್ಣಿನ ಚಿತ್ರಾನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಹಾಗಾದರೆ ಪಟ ಪಟ ಅಂತ ನಿಂಬೆಹಣ್ಣಿನ ಚಿತ್ರಾನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಬನ್ನಿ ಸ್ನೇಹಿತರೆ ನೋಡಿರಿ, ಇವತ್ತು ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮೊದಲು ದಪ್ಪ ತಳ ಆಗಿರುವಂಥ ಒಂದು ಬಾಣಲಿನ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ನೇಹಿತರೆ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಹೋಗಬೇಕು ಸ್ನೇಹಿತರೆ. ನಾನು ಆಮೇಲೆ ಎಣ್ಣೆ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ನೋಡಿ, ನೀರೆಲ್ಲ ಹೋಗಿದೆ ಸ್ನೇಹಿತರೆ. ಈ ಸ್ಟೇಜಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕಿರ್ತೀನಿ. ಇದು ಭಾಳ ಸಿಂಪಲ್ಲಾಗಿ ಆಗುವಂಥ ಒಂದು ಚಿತ್ರಾನ್ನ. ಬ್ಯಾಚುಲರ್ ಎಲ್ಲರೂ ಮಾಡ್ಕೋಬೋದು, ಮನೆ ವೈಫ್ ಇರ್ತಾರಲ್ಲ ಅವರು ಕೂಡ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆನ ಹಾಕಬೇಕು. ಇವಾಗ ಬಾಣಲಿ ಕಾದಿದೆ ಸ್ನೇಹಿತರೆ. ಇವಾಗ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಭಾಳ ಸಿಂಪಲ್ ಆಗಿರುವಂಥ ಚಿತ್ರಾನ್ನ. ಈ ಬ್ಯಾಚುಲರ್ಗಳಿಗಂತೂ ಭಾಳ ಬೇಗ ಆಗುವಂಥ ಒಂದು ಚಿತ್ರಾನ್ನ ಸ್ನೇಹಿತರೆ ಇದು. ಹಂಗಾಗಿ ಭಾಳ ಬೇಗ ನಾವು ಮಾಡ್ಕೋಬೋದು. ಫಸ್ಟಿಗೆ ನಾನು ಎಣ್ಣೆ ಹಾಕಿ ಸಣ್ಣ ಉರಿಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ. ಎಣ್ಣೆ ಕಾಯ್ತಾಯಿದೆ ಸ್ನೇಹಿತರೆ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಇಲ್ಲಾಂದರೆ ಹಸಿ ಎಣ್ಣೆ ಎಲ್ಲ ಹಾಕಿದರೆ ಹಸಿ ಸ್ಮೆಲ್ ಬಂದಂಗಾಗುತ್ತೆ, ಚಿತ್ರಾನ್ನ ಟೇಸ್ಟ್ ಆಗಿರೋದಿಲ್ಲ. ಎಣ್ಣೆ ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗಿ ನಾವು ಹಾಕೊತ ಬರೋಣ. ನೋಡಿ, ಫಸ್ಟಿಗೆ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು ಸ್ನೇಹಿತರೆ ಸಾಸಿವೆ. ಆಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪನೇ ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಹಾಕಿದರೆ ಅದು ಟೇಸ್ಟಿ ಆಗುತ್ತೆ. ತುಂಬ ಚಿತ್ರಾನ್ನ ತುಂಬ ಬರೀ ಇವೇ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಚೆನ್ನಾಗಿ ಇದು ಸ್ವಲ್ಪ ಎಣ್ಣೆ ಒಳಗೆ ಡ್ರೈ ಆಗಲಿ. ಇವಾಗೆಲ್ಲ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು, ಒಂದೇ ಒಂದು ಟೊಮೊಟೊ, ಆಮೇಲೆ ಒಂದು ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಚಟಪಟ, ಸಾಸಿವೆ ಎಲ್ಲ ಚಟಪಟ ಅಂತ ಇರ್ಬೇಕಾದ್ರೆ ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಡ್ರೈ ಆಗಬೇಕು. ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ. ಒಬ್ಬರಿಗೆ ಹಸಿಮೆಣಸಿನ್ಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತಲ್ಲ, ಹಸಿಮೆಣಸಿನ್ಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತಲ್ಲ, ಅದಕ್ಕೆ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ ಸ್ನೇಹಿತರೆ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಹಸಿಮೆಣಸಿನ್ಕಾಯಿ ರೋಸ್ಟ್ ಆಗಬೇಕು. ಇವಾಗ ನಾವು ಕರಿಬೇವು ಸೊಪ್ಪನ್ನು ಹಾಕೋಣ. ನಾವು ಕರಿಬೇವು ಸೊಪ್ಪು ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ನೇಹಿತರೆ. ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಎಣ್ಣೆ ಒಳಗೆ ರೋಸ್ಟ್ ಆಗಬೇಕು. ಹಂಗಾಗಿ ತುಂಬ ಚೆನ್ನಾಗಾಗುತ್ತೆ. ಇದು ನಾನು ನಾಟಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ರೋಸ್ಟ್ ಆಗಬೇಕು. ನಾವು ಇವಾಗ ಚಿಕ್ಕ ಸಣ್ಣ ಉದ್ದುದ್ದಕ್ಕಾದರೂ ಆಗಿರ್ಬೋದು, ಚಿಕ್ಕದಾದರೂ ಆಗಿರ್ಬೋದು, ನಾವು ಕೊತ್ತಂಬರಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ನೀವು ಹಾಕ್ಬೋದು ಸ್ನೇಹಿತರೆ. ಇದ್ರ ಜೊತೆನೇ ನಾನು ಸಣ್ಣದಾಗಿ ಒಂದು ಅರ್ಧ ಹೋಳು ಟೊಮಾಟೊ ಹಣ್ಣು, ಅಷ್ಟೇ ಜಾಸ್ತಿ ಹಾಕ್ಬಾರ್ದು, ನಿಂಬೆಹಣ್ಣು ಹಾಕ್ತೀವಲ್ಲ, ಅದಕ್ಕೆ ಒಂದು ಅರ್ಧ ಹೋಳು ಟೊಮಾಟೊ ಹಣ್ಣನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಉರಿನ ಆದಷ್ಟು ಚಿಕ್ಕದಾಗಿ ಇಟ್ಕೊಂಡಿರ್ಬೇಕು, ಯಾಕಂದರೆ ಜೋರಾಗಿ ಇಟ್ಕೊಂಡ್ಬಿಟ್ರೆ ಹೊತ್ತಾಗ್ಬಿಡುತ್ತೆ. ಈ ಒಗ್ಗರಣೆ ಎಲ್ಲ ಚಿಕ್ಕದಾಗಿ ನಾವು ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಹುರಿಬೇಕು ಸ್ನೇಹಿತರೆ. ಚೆನ್ನಾಗಿ ಎಣ್ಣೆ ಇವಾಗ ನಾವು ಒಂದು ಸ್ವಲ್ಪನೇ ಅರಿಶಿನ ಹಾಕಬೇಕು, ಜಾಸ್ತಿ ಬೇಡ, ಒಂದು ಸ್ವಲ್ಪನೇ ಅರಿಶಿನ ಹಾಕಿದರೆ ಸಾಕು ಸ್ನೇಹಿತರೆ. ಅರಿಶಿನ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು.
ಚಿತ್ರಾನ್ನಕ್ಕೆ ಒಂದು ಒಳ್ಳೆ ಮೆರುಗು ಕೊಡೋದೇ ಈ ಅರಿಶಿನ ಪುಡಿ ಹಾಕೋದ್ರಿಂದ ಹಳದಿ ಕಲರಾಗಿ ತುಂಬ ಚೆನ್ನಾಗಿ ಚಿತ್ರಾನ್ನ ನೋಡೋದಕ್ಕೆ ಕಲರ್ಫುಲ್ಲಾಗಿರುತ್ತೆ. ಹಾಗಾಗಿ ನಾವು ಚಿತ್ರಾನ್ನಕ್ಕೆ ಅರಿಶಿನ ಪುಡಿನ ಹಾಕಲೇಬೇಕು ಸ್ನೇಹಿತರೆ. ಆಮೇಲೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಹಾಕ್ತೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಸ್ನೇಹಿತರೆ. ಭಾಳ ಸಿಂಪಲಾಗಿ ಆಗುವಂಥ ಒಂದು ಒಳ್ಳೆ ಚಿತ್ರಾನ್ನ ರೆಸಿಪಿ ತೋರಿಸ್ತಾ ಇರೋದು ನಾನು. ಭಾಳ ಬೇಗ ಆಗುವಂಥ ಒಂದು ಚಿತ್ರಾನ್ನ ರೆಸಿಪಿ. ಈ ಸಾಂಬಾರೆಲ್ಲ ಖಾಲಿ ಆದಾಗ, ನಾವು ಹೊರಗಡೆ ಎಲ್ಲಾದರೂ ಹೋದಾಗ, ಅರ್ಜೆಂಟಾಗಿ ನಾವು ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಒಂದು ರೈಸ್ ಮಾಡಿಕೊಂಡು ಆರಾಮಾಗಿ ನಾವು ಈ ಥರ ಚಿತ್ರಾನ್ನ ಮಾಡಿಕೊಂಡು ಊಟ ಮಾಡಿ ಸ್ನೇಹಿತರೆ. ಇದು ಭಾಳ ಸಿಂಪಲಾಗಿದೆ. ಈ ಥರ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಈ ಥರ ಬಾಣಲೆಯಲ್ಲಿ ಎಣ್ಣೆ ಮೇಲೆ ಬಂದ್ರೇ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ನೇಹಿತರೆ. ಎಣ್ಣೆ ಮೇಲೆ ಬರೋಕ್ಕಿಂತ ಮುಂಚೆನೇ ನಾವೆಲ್ಲ ಅನ್ನ ಹಾಕಿ ಕಲಿಸ್ಬಿಟ್ರೆ ಅದು ಒಂದು ಟೇಸ್ಟ್ ಬರೋಲ್ಲ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಯಾವುದೇ ಒಂದು ಒಗ್ಗರಣೆ ನಾವು ಮಾಡಿದರೂ ಕೂಡ ಈ ಥರ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು. ಎಣ್ಣೆ ಎಲ್ಲ ಮೇಲ್ಗಡೆ ಬಂದಾಗಲೇ ನಾವು ಅನ್ನನ ಕಲಿಸೋದ್ರಿಂದ ತುಂಬ ಟೇಸ್ಟಿಯಾಗುತ್ತೆ ಸ್ನೇಹಿತರೆ. ಇವಾಗ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಇವಾಗ ನಾನು ನಿಂಬೆಹಣ್ಣಿನ ರಸನ ಹಿಂಡ್ತೀನಿ. ಫಸ್ಟೇ ನಾವು ಹಾಕೋಕ್ಕೆ ಹೋಗಬಾರ್ದು. ಈ ಥರ ಎಲ್ಲ ಎಣ್ಣೆ ಮೇಲೆ ಬಂದಾಗಲೇ ನಾವು ನಿಂಬೆಹಣ್ಣಿನ ರಸ ಹಿಂಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಟೊಮೊಟೊ ಹಣ್ಣು ಎಲ್ಲ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ನಾನು ಒಂದು ಚಿಕ್ಕದಾದ ಒಂದು ಲಿಂಬೆಹಣ್ಣನ್ನು ಹಿಂಡ್ತೀನಿ. ದೊಡ್ಡ ಲಿಂಬೆಹಣ್ಣು ಬೇಡ, ಸಾಕು. ಚಿಕ್ಕದಾದಂಥ ಒಂದು ಲಿಂಬೆಹಣ್ಣನ್ನು ನಾವು ಹಿಂಡಿಬಿಟ್ರೆ ಸೂಪರಾಗಿ ಟೇಸ್ಟಿಯಾಗುತ್ತೆ ಸ್ನೇಹಿತರೆ. ಬೀಜನೆಲ್ಲ ತೆಗ್ದಿದ್ದೀನಿ. ನಿಂಬೆಹಣ್ಣಿಂದು ಬೀಜ ಅದು ಕಹಿ ಆಗಿಬಿಡುತ್ತೆ. ಬೀಜನೆಲ್ಲ ತೆಗೆದು ಬರೀ ರಸ ಅಷ್ಟೇ ನಾನು ಹಿಂಡ್ಕೊಳ್ತಾಯಿದ್ದೀನಿ. ಒಂದು ಚಿಕ್ಕ ಲಿಂಬೆಹಣ್ಣನ್ನು ಪೂರ ಹಿಂಡ್ಕೊಂಡ್ಬಿಡ್ಬೇಕು. ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡೋದ್ರಿಂದ ಅದರ ಟೇಸ್ಟೇ ಬೇರೆ ಆಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ನಾವು ಕಲಿಸ್ಕೊಳ್ಳೋಣ. ಆಮೇಲೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಬೇಡ ಇದಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು. ಇದಕ್ಕೇನು ಜಾಸ್ತಿ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಏನಿಲ್ಲ. ನಿಂಬೆಹಣ್ಣು ಹಾಕಿದ್ಮೇಲೆ ಜಾಸ್ತಿ ನಾವು ಎಣ್ಣೆಯಲ್ಲಿ ಇದು ಫ್ರೈ ಮಾಡಬಾರ್ದು, ಸಾಕು. ಈಗ ಈ ಸ್ಟೇಜಲ್ಲಿ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ರೈಸ್ ಹಾಕಿಬಿಟ್ಟು ಕಲಿಸ್ತೀನಿ ಸ್ನೇಹಿತರೆ. ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಈ ಸ್ಟೇಜಲ್ಲಿ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ. ತಣ್ಣಗಾದಮೇಲೆ ನಾವು ರೈಸ್ ಹಾಕಿಬಿಟ್ಟು ಕಲಿಸ್ಬೇಕು, ಆವಾಗ ಟೇಸ್ಟ್ ಬರುತ್ತೆ. ರೈಸು ಬಿಸಿ ಇದ್ದು ಈ ಗೊಜ್ಜು ಬಿಸಿ ಇದ್ದಾಗೆ ನಾವು ಕಲಿಸಿದ್ರೆ ಒಂಥರ ಅದು ಮುದ್ದೆ ಆಗಿಬಿಡುತ್ತೆ, ಟೇಸ್ಟ್ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅನ್ನನಾದರೂ ತಣ್ಣಗಿರಬೇಕು, ಇಲ್ಲ ಈ ಗೊಜ್ಜಾದರೂ ಕೂಡ ತಣ್ಣಗಿರಬೇಕು ಸ್ನೇಹಿತರೆ. ನೋಡಿ, ಚಿತ್ರಾನ್ನ ಮಾಡಬೇಕಾದ್ರೆ ಇದು ಒಂದು ಟಿಪ್ಸ್ ಅಂತಲೇ ನಾನು ನಿಮಗೆ ಹೇಳ್ಬೋದು. ಎರಡು ಬಿಸಿ ಇದ್ಬಿಟ್ರೆ ಅದು ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಗೊಜ್ಜಾದರೂ ಕೂಡ ತಣ್ಣಗಾಗಿರಬೇಕು, ಇಲ್ಲ ರೈಸ್ ಕೂಡ ತಣ್ಣಗಾಗಿರಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು ತಣ್ಣಗಾದಮೇಲೆ ನಾವು ಕಲಿಸೋದ್ರಿಂದ ಚಿತ್ರಾನ್ನ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ. ಇದು ಸ್ವಲ್ಪ ತಣ್ಣಗಾಗಲಿ, ಬಿಸಿ ಇದೆ, ಆಮೇಲೆ ರೈಸ್ ಹಾಕಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಸ್ನೇಹಿತರೆ ನೋಡಿ, ಫೈನಲಾಗಿ ನಮ್ಮ ಚಿತ್ರಾನ್ನ ರೆಡಿಯಾಗಿದೆ. ಈ ರೀತಿ ನಮ್ಮ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ಸ್ನೇಹಿತರೆ. ಸೂಪರಾಗಿ ಆರಾಮಾಗಿ ನಾವು ಭಾಳ ಬೇಗ ಪಟಾಪಟ ಅಂತ ಮಾಡ್ಕೊಳ್ಳೋವಂಥ ಒಂದು ಚಿತ್ರಾನ್ನ, ಈ ಲಿಂಬೆಹಣ್ಣಿನ ಚಿತ್ರಾನ್ನ ಇವತ್ತು ರೆಡಿಯಾಗಿದೆ. ನೋಡಿ, ಈ ರೀತಿ ನಮ್ಮ ಲಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ. ಸೂಪರಾಗಿರೋಂಥ ಲಿಂಬೆಹಣ್ಣು ಚಿತ್ರಾನ್ನ ಇವತ್ತು ನಾನು ನಿಮಗೆ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಚಿತ್ರಾನ್ನ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಬಾಯ್.